ಗವರ್ನರ್ನ ಭೇಟಿಯಾದಾಗ ನಿಮಗೆ ಮಾಹಿತಿ ಕೊಡ್ತೀನಿ. ಯಾವಾಗ ಭೇಟಿ ಆಗ್ತೀನೋ ಅವಾಗ ಮಾಹಿತಿ ಕೊಡ್ತೀನಿ. ಅಲ್ಲ ನೋಡಿ, ರೀಡು ನಾವು 2014ರಿಂದಲೂ ರೀಡು ವಿರುದ್ಧ ಹಿಂದೆ ಇದ್ದೇವೆ. ನಮ್ಮ ಹೋರಾಟದ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿಯೇ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಿದ್ದು. ನಮ್ಮ ಹೋರಾಟದ ಪರಿಣಾಮ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ ಮಾತು ನಿಮಗೆ ನೆನಪಿರಬೇಕು. ನಾವು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫಿಕೇಷನ್ ಮಾಡಿಲ್ಲ ಅಂತ ಹೇಳಿದರು. 880 ಎಕರೆ ಡಿನೋಟಿಫಿಕೇಷನ್ ಇನ್ ದ ನೇಮ್ ಆಫ್ ರೀಡು ಮಾಡಿದ್ದಾರೆ. ರೀಡು ಹೆಸರಿನಲ್ಲಿ ಹೊಸ ಬಳಕೆ ಆ ಪದವೇ ಪರಿಚಯ ಇರಲಿಲ್ಲ. ಡಿನೋಟಿಫಿಕೇಷನ್ ಅನ್ನೋ ಪದವನ್ನು ಬಳಸದೆ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಈ ಥರದ ಕೃತ್ಯವನ್ನು ಕ್ರಿಮಿನಲ್ ಕಾನ್ಸ್ಪಿರಸಿ ಇರುವವರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗೋದು. ನೀವೀಗ ಸರ್ಟಿಫಿಕೇಟ್ ನೀವೇ ಕೊಡಿ, ಹಿ ಈಸ್ ಮಿಸ್ಟರ್ ಕ್ಲೀನ್ ಆರ್ ಕ್ರಿಮಿನಲ್, ನೀವೇ ಸರ್ಟಿಫಿಕೇಟ್ ಕೊಡಿ. ನಾವು ಅವತ್ತಿಂದ ಬೆನ್ನತ್ತಿದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ನಿವೇಶನ ಹಂಚಿಕೆದಾರರಿಗೆ ಅನ್ಯಾಯ ಆಗಿದೆ. ನಾವು ನಿವೇಶನ ಹಂಚಿಕೆದಾರರಿಗೆ ನ್ಯಾಯ ಕೊಡಿಸೋದಕ್ಕೆ ಮತ್ತು ರೈತರಿಗೆ ಅನ್ಯಾಯ ಆಗಿದೆ. ಮಧ್ಯವರ್ತಿಗಳು ಮತ್ತು ಬ್ರೋಕರ್ಗಳಿಗೆ ಲಾಭ ಆಗಿದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಪರನೂ ಇಲ್ಲ, ಕಾಂಗ್ರೆಸ್ ಸರ್ಕಾರ ನಿವೇಶನ ಹಂಚಿಕೆದಾರರ ಪರನೂ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಅಭಿವೃದ್ಧಿ ಪರನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೇವಲ ಬ್ರೋಕರ್ಗಳ ಪರ ಮಾತ್ರ ಇದೆ, ಭ್ರಷ್ಟಾಚಾರದ ಪರ ಇದೆ. ಇಪ್ಪತ್ತಾರನೇ ತಾರೀಕು ಗಾಂಧಿ ಪ್ರತಿಮೆ ಮುಂದೆ ಶಾಸಕರು, ಸಂಸದರು ಎಲ್ಲ ಧರಣಿ ಮಾಡಿ ಹೋರಾಟ ಮಾಡಬೇಕು ಅಂತ ನಿನ್ನೆ ರಾತ್ರಿ ವಿಪಕ್ಷದ ನಾಯಕರು ರಾತ್ರಿ ಫೋನ್ನಲ್ಲಿ ಮಾತಾಡಿದರು. ಉಳಿದ ಸಂಗತಿ ಅವರೇ ಹೇಳ್ತಾರೆ ಯಾವಾಗ ಏನು ರೂಪರೇಷೆ ಅಂತೇಳಿ. ಇವತ್ತಂತೂ ಈಗ ನಾವು ಮಹಾರಾಷ್ಟ್ರ ಚುನಾವಣೆ ಮೀಟಿಂಗು ಕೊಲ್ಹಾಪುರದಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾರ್ಟಿ ಏನು ನಿರ್ಣಯ ಮಾಡಿರುತ್ತೆ ಆ ಪ್ರಕಾರ ನಾವು ಪಾರ್ಟಿ ಜೊತೆಗೆ ಇಟ್ಕೊಂಡು ಹೋರಾಟ ಮಾಡ್ತೇವೆ.